ಅಲ್ಲಿ ಕುಕ್ಕಣಿದ್ದೆ. ಕಾಯಿ ಕೊಟ್ರಲ್ಲ ಎಲೆ, ಅವಾಗ ಜ್ಞಾಪನಕ್ಕೆ ಬಂತು. ಎಲೆ ಕೊಟ್ಟಾಗ ಕಾರ್ಕಾಣಿತ್ತಲ್ಲ, ಇವಾಗ ಎಲೆ ಐತ್ ನೋಡೋಣ ಅಂದೆ. ಎಲೆ ಹಿಡ್ಕೊಂಡು ನೋಡಿದೆ, ಅಲ್ಲಿಲ್ಲ ನೀರು. ನನ್ನ ಮುಂದೆ ಎಗರ್ತೈತಿ ಮ್ಯಾಕ, ಹಂಗೆ ಕಾಣುತ್ತೆ ನನ್ನ ಕಣ್ಣಿಗೆ. ಎಲೆ ಅಪ್ಪ ನೀರಾಗಲ್ ಕಂಡ್ರು ಇಲ್ಲ ಮಗನೇ ಕುರಿ ಕಲ್ತ್ಕೊಂಡ್ರೇನೆ. ಅವ ಕಲ್ ತೆಗೆದು ಹಾಕಿದ್ರೆ ಬರೀ 60 ಅಡಿಯಿಂದಲೂ ನೀರೇ. ಅವಾಗ ಏನ್ ಮಾಡ್ಬಿಟ್ರು, ನಮ್ಮೂರಾಗ ಸುತ್ತಮುತ್ತ ಎತ್ತು ಕಳ್ಕೊಂಡವ್ರು ಬರೋದೆ, ಎಮ್ಮೆ ಕಳ್ಕೊಂಡವ್ರು ಬರೋದೆ, ಕುರಿ ಕಳ್ಕೊಂಡವ್ರು ಬರೋದೆ, ಹೆಣ್ಣು ಗಂಡು ತಕೊಂಬರು ಕೊಡೋರು ಕೆಳಕ್ ಬರೋದೆ. ಅವೆಲ್ಲ ಪಾಸ ಆಗ್ತಾ ಬಂದು ಡೆಲ್ಲಿಗೆ ಒಬ್ಬ 2 ಎಕರೆ ಜಮೀನು ಕೊಂಡ್ಕೊಂಡಿದ್ದಂತೆ. 2 ಎಕರೆ ಜಮೀನು ಕೊಂಡ್ಕೊಂಡು 1 ಎಕರೆ 2 ಕೋಟಿ ಅಂತ. ಅವಾಗ ಅವ್ನು ತಿರುಗಿ ದುಡ್ಡು ಇಸ್ಕೊಂಡು ಜಮೀನು ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಅವ್ನು ದುಡ್ಡು ಇಸ್ಕೊಂಡು ಅದೇ ಬಂದ್ಬಿಟ್ಟಾನೆ ಅಡ್ವಾನ್ಸ್ 1 ಕೋಟಿನ. 3 ವರ್ಷ ಆದ್ರೂ ಹೋಗಿಲ್ಲ. ಅವ್ರು ಹುಡುಕ್ಯಂಬ ಬೆಂಗಳೂರಿಗೆ ಬಂದಾರೆ. ಬೆಂಗಳೂರಿಗೆ ಬಂದ್ರೆ ಏನಾಗೈತೆ, ನಾನು ನೋಡಿದ್ರೆ ಒಬ್ಬರಿದ್ದಾರೆ, ಅಯ್ಯ ಯಾವ ಕುರಿಕಟ್ಟಿ ಸಿಗಲ್ಲ, ನಮ್ದೊಂದು ಅಜ್ಜ ಐತೆ, ಫೋನ್ ಮಾಡ್ರಿ, ಅಯ್ಯ ಕರೆಕ್ಟಾಗಿ ಸಿಗಲ್ಲ ಅಂತ. ಅವಾಗ ಜಮೀನಾಗಿದ್ದೆ, ಫೋನ್ ಮಾಡಿದ್ರು, ಅಯ್ಯೋ ಅವ ಅಜ್ಜ ಅವ್ರು ಇಲ್ಲಿಲ್ಲ ಬೆಂಗಳೂರಾಗೆ, ಅವ್ರು ಇರೋದೇ ಡೆಲ್ಲಿಗೆ, ಬುಧವಾರ 10:30 ಇಳಿತಾನೆ ಹೋಗಿ ನನಗೆ. ಅವಾಗ 10:30 ಹೋಗ್ಯಾರ, 10:30 ಸೂಟ್ ಕೇಸ್ ಇಟ್ಕೊಂಡ್ಬತ್ತಿದ್ರಂತೆ, ಹಿಡ್ಕೊಂಡ್ಬಿಟ್ಟಾರೆ. ರಿಜಿಸ್ಟರ್ ಮಾಡಿಸ್ಕೊಂಡು ಆ ಉಂಡೆ ತೆಗೆದ್ರು ರಸ ಹಿಂಡ್ತಾ ಇದ್ದಾರೆ. ನಾನೇನಾರ ಪಾಪಿ ಪ್ರಮಾಣ ಕೈ ಹೊಡೆದು ಸೇವನೆ ಮಾಡಿದ ನನ್ನ ಜೀವನ ಪಾವನವಾದ, ನನ್ನ ಇಲ್ಲಿರೋ ಅಂತಕ್ಕ ಏನು ಕಲ್ಮೇಶವಾದ. ನಮ್ಮದು ವಿ ಅಗ್ರಹಾರ, ಮಡಚಿರ ತಾಲೂಕು. ನಮ್ಮೂರಿನವರು ಗವಿಶಾಂತವೀರ ಸ್ವಾಮಿ ನೋಡಕ್ಕೆ ಬಂದರು. ಬಂದುಬಿಟ್ಟು ಇಲ್ಲಿ ಹೊಡಿಸ್ಕೊಂಡು ಬಂದಾರೆ. ಒಬ್ಬರು ಪಾದ ಮುಟ್ಟಿಸ್ಕೊಂಡಿಲ್ಲ. ನಾವು ಬಂದ್ವಿ. ನಾನು ಕುರಿ ಕಾದ್ಕೊಂಡಿದ್ದೆ, ನೋಡೋಣ ಅಂತ ಬಂದೆ. ನಾನು ಒಂದಿಬ್ಬರು, ನಮ್ಮ ಅಕ್ಕ ಒಬ್ಳು, ಇನ್ನೊಬ್ರು ಬಂದ್ವಿ. ಕೇಳಿದ್ವಿ ಎಲ್ಲೈತೆ ಸ್ವಾಮಿಯವರು ಅಂತ ಕೇಳಿದರೆ, ಅಲ್ಲಿ ಒಂದು ಮಂಟಪ ಐತೆ, ಮಂಟಪದಾಗ ಐತೆ ಅಂತ ಹೇಳಿದರು. ಬಂದ್ವಿ. ಅಲ್ಲೊಂದು ಶಾಪ್ಯಾರ್ಕು ತಲೆದಿಮ್ಮಿತ್ತು, ಏನಿರಲಿಲ್ಲ, ಉತ್ತ ನೋಡಿದೆ. ಗುಂಗರಿ ಗುಯ್ಯಮ್ಮವು ಒಂದು ಮುಂಡ್ರುಗ ಬಿಟ್ಟಿಡ್ದ ಪಟ್ಟಾಡು. ನೋಡ್ಬಿಟ್ಟು ನಾನೇ ಮಾಡ್ದೆ, ಕಾಯಿ ತಂದು ನಾನೇ ಒಳಗೆ ಹೋಗಿ ಕಾಯಿ ಹೊಡಿಕ್ಬಿಟ್ಟೆ. ಕಾಯಿ ಹೊಡಿಕೊಂಬಿಟ್ಟು ಎಲ್ಲೆದ್ರ ಅಂತ ಕೇಳಿದ್ವಿ. ಹೋಗಿ ಗದ್ಕಟ್ಲು ಎದ್ರಿ ಬಂದರು, ಹೊಸ ಇಟ್ಕೊಂಡು ಒಂದಿಬ್ರು. ಅಯ್ಯೋ ಉತ್ತದನ್ನ ಕುಟ್ಟು ಹೊಡಿಸ್ಬೇಕು, ನೀವಪ್ಪತ್ತು ಹೋಗ್ರಿ ಅಂದರು. ನೋಡ್ಬೇಕು ಕಣಪ್ಪ. ಸೀದಾ ಇವಾಗ ಹೋಗ್ಬೇಕಂದ್ರೆ ಸೇಂದಿ ಅಂಗಡಿ ತೆಗಿರ್ತೈತೆ, ಹೋಗ್ಮತ್ ಸಿಗುತ್ತೆ. ನಾವೇ ಸೇಂದಿ ಅಂಗಡಿ ತಕ್ಕ ಹೋದ್ವಿ. ಹೋದ್ರೆ ಜನ ಮುಚ್ಕೊಂಡಿತ್ತು. ಒಬ್ಬ ಲೆಕ್ಚರರ್ ಹೊಡೆದ್ರದು. ಅಲ್ಲೊಂದು ಹಳ್ಳಿ ಮರ ಐತೆ, ಆ ಕಟ್ಟೆ ಮಕ್ಕಕ್ಕೆ ಸಾವರು. ನಾನು ಸಿಗ್ತೈತೋ ಸಿಗಲ್ಲೋ ಅಂತ ನಾನಂದೆ. ಸುಲಭನೆ ಸಿಗ್ತೈತೋ ಸಿಗಲ್ಲ ಅಂತ ಬಂದವ್ರೆ. ಸುಲಭನೆ ಸಿಗ್ತೈತೋ ಸಿಗಲ್ಲ ಅಂತ. ಯಾಕೆ ಸಿಗಲ್ಲೋ ಅಂತು. ಪಕ್ಕ ನಕ್ಬಿಡ್ತು. ಕೃಷ್ಣಪ್ಪ ಅಂತ ಶಿಶಿದ್ನಲ್ಲ, ಆಚೆ ಮಾಡ್ದ. ನೀವೇನು ಅಂದ್ಕೊಂಡು ಯಾವ ಊರು ಅಂತ. ನಮ್ದು ಅಮರಾಪುರ ಕಡೆ ಕಣಪ್ಪ. ನೀನ್ ಮನಸ್ಸಾಗ ಏನು ಅಂದ್ಕೊಂಡಿದ್ಯಾ, ಸಿಗ್ತೈತೆ, ನಿನ್ನ ಕರೆಯೋದು ಹೋಗಲೇ ಅಂದ್ರು. ನಾನೇ ಮಾಡಿದ್ ಹೋದೆ. ಪಾದ ಹಿಡ್ಕೊಂಬಂತ ಕೈ ಹಿಡ್ಕೊಂಡ್ಬಿಡ್ತು. ಕೈ ಕಾಲು ಒತ್ತಕ್ಕೆ ಇಸ್ಕೊಂಡು 1 ಗಂಟೆ ಹೊತ್ತು ಕೈ ಕಾಲು ಒತ್ತಿದ್ವಿ. ಗಂಟು ಅಂಬದು ನನಗೆ ಗೊತ್ತಿಲ್ಲ. ಗುಡ್ಲಾಗ ಇಟ್ಕೊಂಡಿತ್ತಲ್ಲ, ವರಿಕೆ ಕುಕ್ಕೊಂಡಿದ್ದೆ. ತತರ ಗಂಟು ಅಂತ ತಲೆ ಮೇಲೆ ಗಂಟು ಇಟ್ಕೊಂತು. ಕೈ ಹಾಕೊಂಡು ಇಬ್ಬರು ಬಂದ್ವಿ. ಒಬ್ಬರಿಗೂ ಪಾದ ಕೊಡಂಗಿಲ್ಲ. ಅದು ಹೆಜ್ಜೆಗಳು ಮುಂದೆ ತಕ್ಕ ನಮಸ್ಕಾರ ಮಾಡ್ಕೊಂತಾರೆ. ನಾವಿಬ್ರು ಬಂದ್ವಿ. ಒಬ್ಬ ಅಮ್ಮ ಬಸ್ ಸ್ಟ್ಯಾಂಡಿಂದ ತಗನೆ ಪಕಡ ಮಾಡ್ತಿತ್ತು. ಕಾದಣ್ಣ ಕೈಗೆ ಪಕಡ ತಕೊಂಡು ಅದಿಟ್ಟು ನನಗೆ ಇಟ್ಕೊಡ್ತು.
ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ. ಈಗಲೂ ಅಂಗಡಿ ಇದ್ದಾವೆ. ನಿಪ್ಪೆಟ್ಟು ಆ ಬಾಕ್ಸ್ ಇರ್ತಾವಲ್ಲ, ನಿಪ್ಪೆಟ್ಟು ಬಾಯಿ ತೆಗೆದು ನಿಪ್ಪೆಟ್ಟು ತಗೊಂಡು ಅದು ಹಿಡ್ಕೊಂಡು ನನಗೆ ಇಟ್ಕೊಡ್ತು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ, ನಿಂಬೆಟ್ಟು ತಗೊಂಡು ಅದು ಹಿಡ್ಕಟ್ಕೊಂಡು ನನಗೆ ಇಟ್ಕೊಡ್ತು. ಇನ್ನೊಂದು ಸ್ವಲ್ಪ ಜಗ್ಗ ಬರೀತಿ ಊರಿ ಕಡೆನೆ, ಅದು ಮನೆ ಪನೆ ಹತ್ತಿರಲಿಲ್ಲ, ಸೇದಾಬಾಯಿ ಜಗ್ಗ ಬರು ಅಲ್ಲಿ ಬಂದು ತಂಟೆ ಸೊಪ್ಪು ತರ್ಕೊಳ್ತು. ತಿನ್ನಲೇ ಅಂತು ಒಳ್ಳೆ ಗ್ರಾಚಾರ ಬಿದ್ದೇನು ಅಂತ ತಿಂದೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ, ಗದ್ಕಟ್ಟು ಸೀಮೆಣ್ಣೆ ಸೊಪ್ಪು ನಾವು ಕುರಿ ಕಲ್ತ್ಕೊಂಡಿದ್ವಿ, ತಿಂಬಕ್ಕಾಗಲ್ಲ ಮದ್ರು ತಿಂತಿಲ್ಲ ಅಂತು. ಅವಾಗ ಎಮ್ಮ ಬಾಯಕ್ಕೆ ಹಾಕ್ಕೊಂಡೆ, ಏನಾಗಲಿಲ್ಲ. ಸ್ವಲ್ಪ ಮುಂದಕ್ಕೆ ಬಂದ್ವಿ, ಎಲ್ಲಡಿಕೆ ಹಾಕ್ಕೊಂತಿದ್ದೆ, ಜೋಮಿಯಾಗ ಎಲ್ಲ ತಕೊಂಡು ನೋಡೋದೇ ಏನು ಕಾಣುತ್ತೆ ಅಂತ. ಎಲ್ಲೋ ಬರೋ ಕಾರು ಎಲ್ಲೇ ಕಾಣೋದು. ಅಲ್ಲಿಂದ ಇಟ್ಟು ಮುಂದಕ್ಕೆ ಬಂದ್ವಿ, ಭಜನೆ ರಾಗ ಎತ್ಬಿಡ್ತು. ನೀನು ನಡಿಯೋ ಬತ್ತರ ನಡಿಯೋ ಇವಾಗ ಆಯ್ತವ್ರಿಗೆ ಅಂತ ನಾನು ಮಾಡಿದೆ. ಬಂದು ನೋಡೋಣ ಏನು ಹೇಳಿದ್ವಲ್ಲ ಅಲ್ಲಿಂದ ಟಿವಿ ಬಂದ್ರಿ ಅಂದ್ಕೊಂಡು ಬಿಳೆ ಕಣ್ಗಳ ಗಿಡ ಸೇದಾಬಾಯಿ, ಈಗಲೇ ಸೇದಾಬಾಯಿ ಅದ್ರ ಬಗ್ಗೆ ಕುತ್ಕೊಂಡೆ. ಕಾರ್ ಬಂತು, ಇಬ್ಬರು ಹೆಣ್ಮಕ್ಳು 3 ಗಂಡು ಮಕ್ಳು ಇಳಿದ್ರು, ಗುಂಡು ತಗೊಂಡಿಸ್ಕೊಂಡು ಹೋಗ್ತಾವ್ರು. ಇದೇ ಮರ್ಯಾದೆ ಆಗತ್ತೆ ನನಗೆ ಒಂದೆ. ಹೋಗಿ ಬಸ್ ಹಚ್ಕೊಂಡೆ, ಸಿರಾಕ್ ಹೋಗಿ ನಮ್ಮೂರಿಗೆ ಹೋದೆ, ಕುರಿ ಹೊಡ್ಕೊಂಡು ಹೋದೆ. ನಮ್ಮೂರೇ ಬೋರಿ ಪಾಯಿಂಟ್ ಮಾಡಿಸ್ತಿದ್ರು. ಅದು ಪಾತ್ರಪ್ಪ ಅಂತ ಒಡ್ರಾತ ತಾಮ್ರತಂತೆ ಪಾಯಿಂಟ್ ಮಾಡೋದು ಓಬ್ನಳ್ಳಿ. ಅಲ್ಲಿಗೆ ಹೋದ್ರೆ ಕಾಯಿ ಹೊಡಿ ಕಾಯಿ ಕೊಟ್ರು, ತಲೆ ಮೇಲೆ ಬಟ್ಟೆ ಹಾಕೊಂಡು ಕುರಿ ಬಿಟ್ಕೊಂಡು ಬಿಳೆ ಹುಲಿ ಗಿಡ ಒಂದು ಉತ್ತ ಅಲ್ಲಿ ಕುತ್ಕೊಂಡಿದ್ದೆ. ಕಾಯಿ ಕೊಟ್ರಲ್ಲ ಎಲೆ, ಅವಾಗ ಜ್ಞಾಪನಕ್ಕೆ ಬಂತು. ಎಲೆ ಕೊಟ್ಟಾಗ ಕಾರ್ ಕಾಣಿತ್ತಲ್ಲ, ಇವಾಗ ಎಲೆ ಐತ್ ನೋಡೋಣ ಅಂದೆ. ಎಲೆ ಹಿಡ್ಕೊಂಡು ನೋಡಿದೆ, ಅಲ್ಲಿಲ್ಲ ನೀರು, ನನ್ನ ಮುಂದೆ ಎಗರ್ತೈತಿ ಮ್ಯಾಕ್, ಹಂಗೆ ಕಾಣುತ್ತೆ ನನ್ನ ಕಣ್ಣಿಗೆ. ಎಲೆ ಅಪ್ಪ ನೀರಾಗಲ್ ಕಂಡ್ರು ಇಲ್ಲ ಮಗನೇ, ಕುರಿ ಕತ್ಕೊಂಡ್ರೇನೆ ಕುರಿ ಕತ್ಕೊಂಡ್ರೇನೆ ನಿನ್ಗೆ ಹೆಂಗೆ ಗೊತ್ತು ಹೋಗಲಿ ಅಂದು. ರಾತ್ರಿ ತಂದು ಬೋರ್ ಹಾಕ್ಸಾರು, ಕುರಿ ಅಟ್ಟಿ ತೆಗಿದ್ದೆ. ಅವಾಗ ಬ್ಯಾಟ್ರಿ ಪಾಟ್ರಿ ಇಲ್ಲ ಕಣಪ್ಪ, ಲಾಟಿನು ಬೋರ್ ಫೇಲ್ ಆಗೈತಿ. ಕಲ್ಲು ಕುಪ್ಪೆ ಇಕ್ಕಿ ಬಂದಿದ್ದೆ ಅಲ್ಲಿ ಕುರ್ತಿಗೆ, ನೀರು ಕಂಡಿತ್ತಲ್ಲ ಅಲ್ಲಿ. ತಾಳನ್ ಕಟ ಕಾಲ್ರ ಕಟಪ್ಪನಪ್ಪ ನಾವು ಬರಲ್ಲ ಹೋಗ್ರಿ, ಕಲ್ಲು ಕುಪ್ಪೆ ಇಕ್ಕಿದ್ನಲ್ಲ ಅಲ್ಲಿ ಹೋಗಿ ಬ್ಯಾಟ್ರಿ ಹಾಕಿ ನೋಡ್ರಿ, ತೆಗೆದು ಹಾಕ್ರಿ, ನೀರು ಹಾಕ್ತವೆ. ಅವಾಗ ಕಲ್ಲು ತೆಗೆದು ಹಾಕಿರಿ ಬರೀ 60 ಅಡಿಯಿಂದಲೂ ನೀರೇ. ಅವಾಗ ಏನ್ ಮಾಡ್ಬಿಟ್ರು, ನಮ್ಮೂರಾಗೆ ಸುತ್ತಮುತ್ತ ಎತ್ತು ಕಳ್ಕೊಂಡವ್ರು ಬರೋದೆ, ಎಮ್ಮೆ ಕಳ್ಕೊಂಡವ್ರು ಬರೋದೆ, ಕುರಿ ಕಳ್ಕೊಂಡವ್ರು ಬರೋದೆ, ಹೆಣ್ಣು ಗಂಡು ತಕೊಂಬರು ಕೊಡೋರು ಕೆಳಕ್ ಬರೋದೆ, ಅವೆಲ್ಲ ಪಾಸ್ ಆಗ್ತಾ ಬಂದು. ಡೆಲ್ಲಿಗೆ ಒಬ್ಬ 2 ಎಕರೆ ಜಮೀನು ಕೊಂಡ್ಕೊಂಡಿದ್ದಂತೆ. 2 ಎಕರೆ ಜಮೀನು ಕೊಂಡ್ಕೊಂಡು 1 ಎಕರೆ 2 ಕೋಟಿ ಐತೆ. ಅವಾಗ ಅವ್ನು ತಿರುಗಿ ದುಡ್ಡು ಇಸ್ಕೊಂಡು ಜಮೀನು ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಅವ್ನು ದುಡ್ಡು ಇಸ್ಕೊಂಡು ಅದೇ ಬಂದ್ಬಿಟ್ಟ ಅಡ್ವಾನ್ಸ್ 1 ಕೋಟಿನ. 3 ವರ್ಷ ಆದ್ರೂ ಹೋಗಿಲ್ಲ. ಅವ್ರು ಹುಡುಕ್ಕೊಂಡು ಬೆಂಗಳೂರಿಗೆ ಬಂದಾರೆ. ಬೆಂಗಳೂರಿಗೆ ಬಂದ್ರೆ ಏನಾಗೈತೆ, ನಾನು ನೋಡಿದ್ರೆ ಒಬ್ಬರಿದ್ದಾರೆ, ಯಾವ ಕ್ರಿಕೆಟ್ ಸಿಗಲ್ಲ, ನಮ್ದೊಂದು ಅಜ್ಜ ಐತೆ, ಫೋನ್ ಮಾಡ್ರಿ ಕರೆಕ್ಟಾಗಿ ಸಿಗಲ್ಲ ಅಂತ. ಅವಾಗ ಜಮೀನಾಗಿದ್ದೆ, ಫೋನ್ ಮಾಡಿದ್ರು, ಅವ ಅಜ್ಜ ಅವ್ರು ಇಲ್ಲಿಲ್ಲ ಬೆಂಗಳೂರಾಗೆ, ಅವ್ರು ಇರೋದೇ ಡೆಲ್ಲಿಗೆ. ಬುಧವಾರ 10:30 ಎಂಬಲ್ಲಿ ಇಳಿತಾನೆ ಹೋಗ್ರಲ್ಲಿಗೆ. ಅವಾಗ 10:30 ಎಂಬಲ್ಲಿ ಈಗ ಹೋಗ್ಯಾರ, 10:30 ಎಂಬಲ್ಲಿ ಸೂಟ್ ಕೇಸ್ ಇಟ್ಕೊಂಡ್ಬರ್ತಿದ್ರಂತೆ, ಹಿಡ್ಕೊಂಬಿಟ್ಟಾರೆ. ರಿಜಿಸ್ಟರ್ ಮಾಡಿಸ್ಕೊಂಡು ಅವಾಗ ಡೆಲ್ಲಿ ಕರ್ಸಿದ್ರು. ಇವನ್ನಾಗೆ ನಾನು ಒಬ್ಬನೇ ಪಂಚನು, ಎಲ್ಲ ಪ್ಯಾಂಟ್ನ. ಡೆಲ್ಲಿ 3 ದಿನ ಇಟ್ಕೊಂಡ್ರು, ಕರ್ಕೊಂಬಂದ್ಬಿಟ್ರು ಕಣಪ್ಪ. ಇವಾಗ ಹಂಗೆ ನಡೀತೈತಿ. ನಮ್ಮೂರಲ್ಲೆಲ್ಲ ಇದಾರಲ್ಲ ಕೇಳ್ರಿ, ಒಂದು ಹೆಣ್ಣು ಗಂಡು ತಕೊಂಬೋದು, ಗಾಡಿ ತಕೊಂಬೋದು, ಪ್ರತಿಯೊಂದು ಕೇಳದೆ ಮುಂದೆ. ಅಜ್ಜನದು ಮಾತಿದು, ಅಜ್ಜ ಕೊಟ್ಟೆಲೆ ಎಲೆ ತಿಂದೆ ಮಾಮೂಲಿ ಹಂಗಾಗಿ ಸಿಗ್ತಾವಲ್ಲ, ಅದೇ ಇರುತ್ತೆ, ಅದೇ ನೋಡೋದು. ಇವಾಗ ಕೊಡು, ನಿಂದ ಹೇಳ್ತೈತಿ ಇವಾಗ, ಈಗಲೂ ಹೇಳ್ತೈತೆ. ನೀನ್ ಹಿಂಗೆ ಹುಟ್ಟಿದ ಕಡೆ ಹೋದ್ರೆ ಹಿಂಗೆ ಆಗ್ತಂತ ಈಗ ಸ್ವಲ್ಪ ಕಡಿಕ ನೀರಿ ಪಾಯಿಂಟ್ ಕರ್ಕೊಂಡು ಹೋಗೋದು, ಅದು ಕುಕ್ಕಣಿ ತೆಗೊಳತ್ತ ಅಷ್ಟೇ. ನೀವು ಹೊಲ್ದಕ್ಕೆ ಹೋಗಿ ಪಾಯಿಂಟ್ ಮಾಡಪ್ಪ, ಅದ್ ಮಾಡಪ್ಪ. ಇಲ್ಲ ಅಷ್ಟೇ ತೀರ್ ಬರೋದ್ ಕಾಲ ಕಾಯಿವಾಗಿತ್ತು, ಬಂದೆಲ್ಲ. ಅವಾಗಿಂದ ಏನ್ ಮಾಡ್ಬಿಟ್ಟೆ, ನಾನು ಮನಸ್ಸಿಗೆ ಒಡನಾಟ ಬಿದ್ಬಿಡ್ತಲ್ಲ. ಅವಾಗ ಏನ್ ಮಾಡ್ದಪ್ಪ, ಬಂದ್ರು ನೋಡಿದೆ. ಫಸ್ಟ್ ಮಾಲ್ದಿ ಮಾಡಿಸಿದ್ರು, ರೇವಣ್ಣ ನೋಡಿಯರಿದ್ರು, ಮಾಲ್ದಿ ಮಾಡಿಸಿದ್ರು. ಅಯ್ಯ ಮಾಲ್ದಿ ಯಾಕೆ ಮಾಡಿಸ್ದೆ, ಲಾಡ್ ಮಾಡಿಸ್ತೀನಿ ನಾನು ಅಂತಂದೇಳಿ. ಇವಾಗ ವರ್ಷಕ್ಕೆ 10 ಕ್ವಿಂಟಲ್ ಲಾಡು ಆಗ್ಬೇಕಿದ್ದ. ನಮ್ಮೂರರು ಊರಾರ ಕೂಗ್ಬೇಕಂದ್ರೆ ಲಕ್ಷಾದ್ರು ಬಿಡಲ್ಲ, ಕೂಗಿದ್ರು.
ಹಿಂದ್ ವರ್ಷ ಮಾಡ್ಬಿಟ್ಟು ಊರದ್ದು ದುಡ್ಡು ಹಿಡ್ದಾಕಿ ಬೆಳ್ಳಿ ಒಡವೆ ಮಾಡಿಸ್ಬೇಕು ಅಂತಂದೇಳಿ ಅಡ್ಜಸ್ಟ್ ಐತೆ ಅಷ್ಟು ನಿಲ್ವಂಗಿನೇ ಮಾಡಿಸ್ಕೊಂಡ್ ಬಂದಿದ್ದೀವಿ ಇಟ್ಟಿದ್ದೀವಿ ಈಗ. ಅದೇ ನಿಲ್ವಂಗಿ ಹೌದು ಹೇಳಿ ಇವರಲ್ಲ ಅದು ತಿರ್ಗಾ ಅಮ್ಮಗೆ ಕಿರೀಟ ಮಾಡಿಸಿದೆ, ಬೆಳ್ಳಿ ಕಿರೀಟ, ಅದು ಹೆಂಗ್ ಬಂದಿರೋದೆ. ಇದು ಜೈ ಗುರು ಶಾಂತೇಶಾಯ ನಮಃ, ಜಡೆ ಸಿದ್ದೇಶ್ವರಾಯ ನಮಃ, ಅಂಬಾ ಭವಾನಿ ಮಹಾತಾಯಿ ಅನುಗ್ರಹ. ಈ ನನ್ನ ಕೈಲಿರೋ ಬೆತ್ತ ಶ್ರೀ ಗುರು ಶಾಂತವೀರ ಸ್ವಾಮಿಯವರು ಜೀವಂತವಾಗಿದ್ದಾಗ ಗಂಟು ಮತ್ತು ಈ ಬೆತ್ತವನ್ನು ಹಿಡ್ಕೊಂಡು ಈ ಬೆತ್ತದ ಜೈ ಗುರು ಶಾಂತೇಶಾಯ ನಮಃ, ಜಡೆ ಸಿದ್ದೇಶ್ವರ ಸ್ವಾಮಿಯೇ ನಮಃ, ಅಂಬಾ ಭವಾನಿಯೇ ನಮಃ. ಈ ಕಂದೀಕೆರೆಯಲ್ಲಿ ಶಾಂತವೀರ ಸ್ವಾಮಿ ಬಂದು ನೆಲೆಸಿದಾಗ ಅವರಲ್ಲಿ ಬೆತ್ತ ಮತ್ತು ಗಂಟಿನ ಮಹತ್ವದ ಬಗ್ಗೆ ತಮ್ಮ ಭಕ್ತವೃಂದದವರಿಗೆ ತಿಳಿಸಲು ಇಚ್ಛೆ ಪಡುತ್ತೇನೆ. ಈ ಬೆತ್ತ ಅಂದರೆ ಈ ಬೆತ್ತದೊಳಗಿರೋ ಅವರು ಪ್ರತಿದಿನ ಹಿಡ್ಕೊಂಡು ಓಡಾಡುತ್ತಿದ್ದ ಒಂದು ಬೆತ್ತ, ಕೋಲು, ಅದಕ್ಕೆ ಕೋಲು ಅಂತೀವಿ. ಈಗ ಅದು ಕೋಲು ಹೋಗಿ ಬೆತ್ತದ ರೂಪದಲ್ಲಿ ಬಂದಿದೆ. ಆ ಕೋಲನ್ನ ಹಿಡ್ಕೊಂಡು ಓಡಾಡ್ತಿರೋದು. ಈ ಕೋಲು ಅವರ ಕಾಲವಾದ ನಂತರ ಅಂದರೆ ಸ್ವಾಮಿಗಳು ಆತ್ಮವನ್ನು ಬಿಟ್ಟಾಗ ಕೃಷ್ಣಪ್ಪನ ಗುಡ್ಲಲ್ಲಿ ಈ ಸ್ವಾಮಿಯ ಆತ್ಮ ಅಲ್ಲಿದ್ದಾಗ ಈ ಕೃಷ್ಣಪ್ಪರು ಈ ಬೆತ್ತ ಮತ್ತೆ ಗಂಟನ್ನು ಒಳಗೆ ಇಟ್ಕೊಂಡಿದ್ರು. ಆ ಗಂಟು ಮತ್ತು ಬೆತ್ತವನ್ನು ಒಬ್ಬ ಭಕ್ತನಿಂದ ಹೊರ ತರಿಸಿ ಪೂಜೆ ಮಾಡಿಸಿ ಆ ನಂತರ ಆ ಗಂಟನ್ನ ಅವರ ಸಮಾಧಿಯ ಮುಂಬಾಕಿಟ್ಟು ಸಮಾಧಿ ಮಾಡಿದೀವಿ. ಯಾಕೆಂದ್ರೆ ಅದ್ರೊಳಗೆ ಏನಿತ್ತು ಏನಿಲ್ಲ ಅಂದ್ರೆ ಭಕ್ತರಿಗೆ ಗೊತ್ತಿಲ್ಲ, ಯಾರಿಗೆ ಜನ ಗೊತ್ತಿಲ್ಲ. ಆದ್ರೆ ಗೊತ್ತಿರೋರಿಗೆ ಅವರು ಪೂಜೆ ಮಾಡಂತಹ ಇಷ್ಟಲಿಂಗಗಳು, ತಾಯಿಯ ಪೂಜೆ ಮಾಡುವಂತ ಇವಳು ಅವರ ಪೂಜಾ ಸಾಮಗ್ರಿಗಳು ಇತರವಿದ್ದು ಅಷ್ಟೇ. ಅವ್ರು ಅದನ್ನು ಯಾರ ತಲೂ ಮುಡಿಸ್ತಿರ್ಲಿಲ್ಲ. ಕಾಲವಾದ್ಮೇಲೆ ಆತ ಇಟ್ಕೊಂಡಿದ್ದ. ಆಗ ಒಬ್ಬ ಭಕ್ತಿನಿಂದ ಅವರಿಗೆ ಜ್ಞಾನೋದಯವಾಗಿ ಅವನ್ನ ಹೊರಗೆ ತಂದು ಇಟ್ಟಾಗ ಆ ಗಂಟನ್ನು ಒಳಗೆ ಇಟ್ಟು ನಾವು ಅವರ ಅಂತ್ಯಕ್ರಿಯೆಯ ಮುಂದೆ ಇಟ್ಟಿದ್ವಿ. ಅದನ್ನ ಯಾರು ತಗೊಂಡೋಗ್ಲಿಲ್ಲ, ಬಿತ್ತಲಿಲ್ಲ, ನೋಡ್ಲಿಲ್ಲ. ಎರಡನೇದು ಈ ಬೆತ್ತವನ್ನು ನಾವು ಹಿಂದ್ಗಡೆಗೆ ಕಟ್ಟಿಕೊಂಡು 15 ವರ್ಷ ಅದನ್ನ ಕಾಪಾಡಿಕೊಂಡು ಬಂದ ಮೇಲೆ ದಾವಣಗೆರೆ ಕಲ್ಲೇಶಪ್ಪ ಎಂಬ ಭಕ್ತರು ಅವರು ಇಲ್ಲಿ ಪ್ರತಿ ಭಕ್ತನಾಗಿ ನಡ್ಕೊಳ್ಳೋದ್ರಿಂದ ಅವರು ಕೂಡಿಕ್ಕಿದ ಹಣ 35,000 ಒಂದು ಸಾರಿ ತಂದು ನಮಗೆ ಏನು ಮಾಡಬೇಕು ಅಂತ ಕೇಳಿದಾಗ ಕಮಿಟಿಯವರಿಗೆ ನಾವು ಇದ್ದು ಗಂಗಾಧರಪ್ಪ ಅಂತ ನಾವು ಇದ್ದಾಗ ಅದು ನಾವೇನು ಮಾಡೋದು ಬೇಡ, ಈ ಬೆತ್ತವನ್ನು ತಗೊಂಡು ಈಗ ಆಶೀರ್ವಾದದ ಬೆತ್ತ ಮಾಡ್ಸೋಣ ಅಂದ್ರು. ಅದಕ್ಕೆ ನಿಮ್ ಸಂತೋಷ, ನೀವೇನಾರ ಮಾಡ್ರಿ, ನಿಮಗೆ ಬಿಟ್ಟಿದ್ದು ಅಂದ್ರು. ಆಗ ನಾವು ಏಕಾಏಕಿ ಮಾಡೋದಕ್ಕೆ ಇಚ್ಛೆ ಇಲ್ದಲ್ಲಿ ಕಮಿಟಿಯವ್ರನ್ನ ಕರೆದು ನಾವೇ ಅವಾಗ ಅಧ್ಯಕ್ಷರಾಗಿದ್ದು ಕಮಿಟಿಯವ್ರನ್ನ ಕರೆಸಿ ಸ್ವಾಮಿ ಅಪ್ಪಣೆ ಕೇಳಿವು. ಈಗ ಬೆತ್ತ ಮಾಡಿಸ್ಬೇಕು ಅಂತದೀವಪ್ಪ, ನಿನ್ನ ಅನುಗ್ರಹ ಏನು ಅಂದಾಗ ಮಾಡ್ಸಪ್ಪ ಅಂತ ಅಪ್ಪಣೆ ಆಯ್ತು. ಬಲಗಡೆಗೆ ಅಪ್ಪಣೆ ಆದಾಗ ನಂತರ ಈ ಬೆತ್ತಕ್ಕೆ ಏನು ಕೊಡಬೇಕು? ಈಗ ಬೆತ್ತ ಒಬ್ಬೊಬ್ರು ಸ್ವಾಮಿಗಳಲ್ಲಿ ಸಿಂಹದ ರೂಪದ ದುಂಡುನೇ ಇರುತ್ತೆ, ಒಬ್ಬೊಬ್ಬರು ಏನು ಇಲ್ದಲ್ಲ ಬೆತ್ತ ಮಾಡಿರ್ತಾರೆ, ಇನ್ನೊಬ್ರು ಬೇರೆ ಬೇರೆ ತರ ಮಾಡ್ತಾರೆ. ನಾವೇನು ಮಾಡಬೇಕು ಅಂತ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಬರ್ತಾ ಇರೋದು, ಇಲ್ಲಿ ಅವರ ಈ ಜಾಗದ ಮೈಗೆ ಸರ್ಪ, ಅವ್ರ ಜೊತೆಯಲ್ಲಿ ಸರ್ಪರ ಜೊತೆಯಲ್ಲಿ ಆಟ ಆಡೋರು, ಹಿಡ್ಕೊಳೋರು, ಅವ್ರು ಸ್ನಾನ ಮಾಡಿರೋದು ಸರ್ಪದ, ಇವ್ರು ಸ್ನಾನ ಮಾಡಿದ ನೀರಲ್ಲಿ ಸರ್ಪನೇ ಸ್ನಾನ ಮಾಡಿರೋದು ನಿದರ್ಶನಗಳು ನಾವೇ ಮಾಡಿಸಿದೀವಿ. ಅವು ಎಲ್ಲದಕ್ಕೂ ನಾವು ಅನ್ನೋದು ಬೇಡ, ಭಕ್ತರದ್ದೆಲ್ಲ ಮಾಡಿಸಿದೀವಿ. ಅಂತ ಶಕ್ತಿ ಇರೋವಂತ ಈ ಇದರಲ್ಲಿ ಏನ್ ಮಾಡಿಸ್ಬೋದು ಪ್ರಶ್ನೆ ಕೇಳಿದಾಗ, ಸ್ವಾಮಿ ಈಗ ನಾಗಪ್ಪಂದು ಮಾಡ್ಸೋಣ ಮ್ಯಾಕೆ ಅಂತ ಕೇಳಿದೆ. ಆಯ್ತು ಮಾಡಿಸು ಅಂತ ಅಪ್ಪಣೆ ಆಯ್ತು. ಸರಿ, ನಾಗಪ್ಪನಲ್ಲಿ 3 ತರ ಇದೆ. ಒಂದೆಡೆ ಸರ್ಪ ಇದ್ದಿದೆ, 3 ಎಡೆ ಸರ್ಪದ್ದಿದೆ, 5 ಎಡೆ ಸರ್ಪದ್ದಿದೆ, ಯಾವ್ದು ಮಾಡ್ಸೋಣ ಅಂತ ಕೇಳಿದಾಗ ಆಮೇಲೆ ಒಂದು ಬೆಳ್ಳಿಯ ವಿಗ್ರಹದಲ್ಲಿ 5 ಎಡೆ ಸರ್ಪನ್ ಮಾಡಿಸಿಟ್ಟಿದ್ದು, ಅದು ತಲೆ ಮೇಲೆ ಇಟ್ಟಿದ್ದು, ಅದು ಮ್ಯಾಗಳಿಂದ ಕೆಳಕ್ಕೆ ಅಪ್ಪಣೆ ರೂಪದಲ್ಲಿ ಬಂತು. 5 ಎಡೆ ನಾಗಪ್ಪನ್ನೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಇದು ಯಾರಿಗೆ ಕೊಡಬೇಕು, ಇದು ಆರ್ಡಿನರಿ ಕೆಲಸಗಾರರಲ್ವಲ್ಲ ಅಂದ್ಕೊಂಡು ಕೇಳಿವು. ನಮಗೆ ಉತ್ಸವದ ಮೂರ್ತಿ ಮಾಡಿಕೊಟ್ಟಿದ್ದು ತಿಪ್ಟೂರವರು, ಅವ್ರಿಗೆ ಕೊಡೋಣ, ಇಲ್ಲ ಜಗಳೂರಾಗೆ ಅವ್ರು ದಾವಣಗೆರೆಗೆ ಯಾರು ಮಾಡಿಸಿ ಅಂತಾರೆ ಅವ್ರಿಗೆ ಕೊಡೋಣ ಅಂತ 3 ಭಾಗ ಕೊಡ್ತಾಗ ಕೇಳಿದಾಗ ತಿಪ್ಟೂರರಿಗೆ ಸ್ವಾಮಿ ಅಪ್ಪಣೆ ಆಯ್ತು. ಅವ್ರು ಕರೆಸಿ ಕೊಟ್ಟಾಗ ಅವರು ಈ ರೂಪದ
ಭಗವಂತನ ಆಶೀರ್ವಾದ ಬೆತ್ತ ಮಾಡಿ ಅದ್ರೊಳಗೆ ಈಗ ಅವ್ರು ಹಿಡಿದು ಆಡ್ತಿದ್ದ ಬೆತ್ತನ ಇದ್ರೊಳಗಿದೆ. ಈ ಬೆತ್ತದಿಂದ ಬರೋ ಭಕ್ತಾದಿಗಳಿಗೆ, ಕಷ್ಟ ಕಾರ್ಪಣ್ಯ ಇರೋರಿಗೆ, ಅನೇಕ ನೋವು ರುಜಿನ ಇರೋರಿಗೆ ನಮ್ಮ ಪುರೋಹಿತರುಗಳು ಅದನ್ನ ಮುಟ್ಟಿಸಿ ಆಶೀರ್ವಾದ ಮಾಡಿಸ್ತಾರೆ, ಅದನ್ನ ನೀವುಳಿಸ್ತಾರೆ. ಅದರಿಂದ ಅನೇಕ ಕಷ್ಟಗಳು ಪಾರವಾಗುತ್ತೆ. ಈ ಬೆತ್ತದ ಶಕ್ತಿ ಮಹತ್ವದ ಶಕ್ತಿ ಐತೆ. ಯಾಕೆಂದ್ರೆ ಗಂಟೊಳಗೆ ಏನಿತ್ತು ಅನ್ನೋ ಗೊತ್ತಿಲ್ಲ, ಗಂಟು ಅವರ ಬಡ್ಡೆಯಲ್ಲೇ ಇದೆ. ಈಗ ಅವ್ರ ಅಪ್ಪಣೆ ಕೊಡ್ತಾರಲ್ಲ, ಅದ್ರೊಳಗಿರೋ ಒಂದೊಂದು ಶಕ್ತಿಯನ್ನು ಹೊರ ತುಂಬುತ್ತಾರೆ ಅನ್ನೋ ನಮ್ಮ ಊರಿನವರು, ನಮ್ಮ ಭಕ್ತರದ್ದು. ಯಾಕೆಂದ್ರೆ ಅವರಲ್ಲಿ ಕಳೆ ಏನಿದೆ, ಅವರಲ್ಲಿ ಪೂಜೆ ಮಾಡೋ ಸಾಮಗ್ರಿಗಳು ಇವತ್ತು ಪೂಜೆ ಅರ್ಹತೆ ಇದೆ ಅವ್ರ ಬಡ್ಡೆಯಲ್ಲೇ, ಅದರಿಂದ ಒಂದೊಂದೇ ಕೊಡ್ತಾರೆ. ಇಲ್ಲಿ ಬರೋ ಭಕ್ತಾದಿಗಳು ಪ್ರತಿಯೊಬ್ಬರು ಆಡಂಬರದ ಜನ ಇಲ್ಲ. ಇಲ್ಲಿ ಆ ಕಾಳಿ ಭೂ ಕಾಳಿ ಹೇಳಿಕೊಂಡು ದುಡ್ಡು ಮಾಡೋ ಮಠ ಅಲ್ಲ, ಸಾರ್ವಜನಿಕದ ಮಠ. ಜಾತಿ ಭೇದ ಕುಲ ಇಲ್ದ ಎಲ್ಲಾ ಜನಾಂಗದರು ಏಕತೆ ಅಂತ ಬಾಳುವಂತ ಭಾಗ. ಅವರು ಅದೇ ರೀತಿ ಬಾಳಿ ಬದುಕಿ ನಮಗೆ ಆ ಮಾರ್ಗವನ್ನು ಕೊಟ್ಟು ಹೋದಂತ ಸ್ವಾಮಿ. ಅದರಿಂದ ಎಲ್ಲರಿಗೂ ನಾವು ಆ ಆಶೀರ್ವಾದ ಮಾಡ್ತೀವಿ. ಎಲ್ಲರಿಗೂ ಕಿರೀಟ ಇಡೋದು ಭಕ್ತರು ಮಾಡಿಸ್ಕೊಟ್ಟದ. ಅವನಿದು ಅಪ್ಪಣೆ ಕೇಳ್ತಾರೆ, ಅವರ ಅಪ್ಪಣೆಯ ತಕ್ಕಂತೆ ಅವರ ಇಷ್ಟಾರ್ಥವಾದಾಗ ಅವರು ಈಡೇರಿಸ್ಕೊಂಡು ಬಂದು ನಮಗೆ ಸಂಭಾವನೆ ರೂಪ ಅವ್ರು ಉಂಡಿಗೆ ಹಾಕ್ತವ್ರು, ಏನ್ ಮಾಡ್ತಾವೆ ಗೊತ್ತಿಲ್ಲ, ನಾವೇನು ಕೇಳಲ್ಲ, ಕೊಟ್ಟೋಗ್ತೀವಿ. ಬೆಳಿತೈತೆ. ಮೊದಲು 35 ವರ್ಷದಿಂದ 100 ರೂಪಾಯಿ ಕೊಟ್ಟು ಶ್ರೀಮಂತ ಆಗ್ತಿದ್ದು, ಈಗ ಅದೇಷ್ಟು ಬರುತ್ತೋ ಏನೋ ಗೊತ್ತಿಲ್ಲ. ಪ್ರತಿ ಧರ್ಮಸ್ಥಳದಲ್ಲಿ ಪ್ರತಿದಿನ ಹೆಂಗ ದಾಸೋಹ ಇಲ್ಲಿ ನಡೆಯುತ್ತೈತಿ. ಫ್ರೀಯಾಗಿ ಊಟ ವಸತಿ ಪ್ರತಿಯೊಂದು ಜಾಗ. ಈಗ ಮದುವೆಗಳು ಆಗ್ತಿವಿ, ಮದುವೆ ಆದ್ರೆ ಒಂದು ಮದುವೆಗೆ ಬರೀ 16,000 ನಾವು ಕೊಡಿಸಿರೋದು ಸ್ವಚ್ಛತೆಗೋಸ್ಕರ. ಇಲ್ಲಿ ಪ್ರತಿಯೊಂದು ಸವಲತ್ತನ್ನು ಕೊಡ್ತೀವಿ. ರೂಮ್ಗಳು ಅದಾವೆ, ನಿಂತ್ಕೊಳ್ಳೋ ನೀರು ಪಾತ್ರೆ ಎಲ್ಲ. ಅವ್ರೇನು ರೇಷನ್, ಒಂದು ಸ್ಟವ್, ಗ್ಯಾಸ್ ತರೋದು ಅಂದ್ಬಿಟ್ಟು ಇದೆಲ್ಲ ಕೊಡ್ತೀವಿ. ಅಂತ ಬಡವರು ಬಗ್ರು ಎಲ್ಲೆಲ್ಲಿಂದೆಲ್ಲ ಬಂದು ಮದುವೆ ಮಾಡಿಕೊಂಡು ಹೋಗ್ತಾರೆ. ನಾಮಕರಣಗಳು ಆಗ್ತವೆ, ವಸಿಗಳು, ಅನೇಕ ತರ ಅವ್ರು ಹೇಳಿದ್ರು ಶುಭ ಕಾರ್ಯಗಳು ಆಗ್ತವೆ ಅಂದಾಗ ಸಾಕ್ಷಾತ್ ಶುಭ ಕಾರ್ಯಗಳು ಅವತ್ತಿಂದ ನಡೀತಾ ಇದಾವೆ. 5 kg ಬೆಳ್ಳಿಯಿಂದ ನಿಲುವಂಗಿ ಮಾಡಿಸಿದ್ರು. ಅವ್ರೇನು ಬಿಳೆ ಬಟ್ಟೆ ಬಿಳೆ ನಿಕ್ಕರಲ್ಲಿ ಇಟ್ಕೊಂಡು ಓಡಾಡ್ತಾರ, ಗಂಟು ಹೊತ್ಕೊಂಡು ಅದೇ ತದ್ರೂಪದ 5 kg ಬೆಳ್ಳಿಯಲ್ಲಿ ಮಾಡಿಸಿ ಆ ಸಮರ್ಪಣೆ ಆಂಧ್ರದಿಂದ ಮಹಾಭಕ್ತಾದಿಗಳು ಮಾಡಿಸಿ ಮೊನ್ನೆ ಅರ್ಪಿಸ್ಯಾರೆ. ಆಮೇಲೆ ಇಲ್ಲಿ ಓಡಾಡಕ್ಕೆ ಬಹಳ ತಂದಿತ್ತು. CC ರೋಡ್ ಬಹಳ ಸಾವಿರಾರು ಜನ ಸೇರ್ಕೊಂಡು ಫಂಕ್ಷನ್ ಮಾಡೋಂಥ CC ರೋಡ್ ಐತೆ. ಒಂದು 6 ಹೈಟೆಕ್ ರೂಮ್ಗಳು ಮಾಡಿದೆ ಬರೋ ಭಕ್ತಿಗಳಿಗೆ. ಯಾರಿಗೂ ಬಾಡಿಗೆ ಬಂಕ ಏನು ತಡಲ್ಲ. ಆ ರೀತಿ ಈ ಪವಿತ್ರವಾದ ಶಕ್ತಿಯಿಂದ ಇಲ್ಲಿ ನಮ್ಮೂರು ಇಂಪ್ರೂವ್ ಆಗೈತೆ. ನಾವು ಅವರಿಬ್ಬರೇ ಕನಸು. ಅವ್ರು ಹೆಂಗೆ ಹಿಂಗೆ ಆ ಬಾವಿ ಕಟ್ಟಡದ ಕುಂತಿರೋರು, ನಾನು ಕುಂತಿರುವೆ, ನಾನು ಅವ್ರು ಹಿಂಗೆ ನೀವು ನಾವು ಕುಂತಂಗೆ ಇಷ್ಟಕ್ಕತ್ರ ಉಂಡೆ ಇದು ಬಂಗಿ ಸೊಪ್ಪು ಅದ ಮಾಡಿದ್ದ, ಒಂದು ಬಟ್ಟಿಗೆ ಹಾಕ್ಕೊಂಡು ಚಿಲ್ಮೆ ಸೇಲ್ತೀವಲ್ಲ ಹಂಗೆ ಅದ ಮಾಡಿದ್ನೇ ಕೊಟ್ಟರು. ಹಂಗೆ ಹಾಕ್ಕೊಂಡು ಸ್ವಲ್ಪ ಬಾಯಿಗೆ ಇಕ್ಕೊಂಡು ಅದನ್ನ ಉಪಯೋಗಿಸ್ತಾ ಹಿಂಗೆ ಅಂದ್ಬಿಟ್ಟು ಇಡೀ ಕೂದಲೆಲ್ಲ ನೆಟ್ಟಗಾಗ್ಬಿಟ್ಟು 5 ನಿಮಿಷ 10 ನಿಮಿಷ ತಕ ಅವ್ರಿಗೆ ಕಾಲು ಹಿಂಗೆ ತಿಕ್ತಲೆ ನಾನು ಕೈ ಮಗ ಸುಮ್ಮ ಕುಂತಿರುವೆ, ತಿಕ್ತಲೆ ಹಿಂಗೊಂದು ಏಟಿಗೆ ಕೂದಲು ನೆಟ್ಟಗಾಗ್ಬಿಟ್ಟು ನನಗೆ ಭಯ. ಆಮೇಲೆ ಅದು ತೆಗೆದ್ರು, ಆ ಉಂಡೆ ತೆಗೆದ್ರು, ರಸ ಹಿಂಡ್ತಾ ಇದ್ದಾರೆ. ನಾನೇನಾರ ಪಾಪಿ ಪ್ರಮಾಣವೇ ಕೈ ಹೊಡೆದು ಸೇವನೆ ಮಾಡಿದ ನನ್ನ ಜೀವನ ಪಾವನವಾಗೋದು, ನನ್ನ ಇಲ್ಲಿರೋ ಅಂತಕ್ಕ ಏನು ಕಲ್ಮೇಶ ಹೋಗೋದು. ಅದು ಎಲ್ಲೋ ಒಂದು ಮನೋಭಾವ. ಆ ಥರ 2 ಸತಿ ತೋರಿಸಿರೋ ಅದಕ್ಕೆ ಅನ್ನೋದು ಅದನ್ನ ಡೈರೆಕ್ಟ್ ಸೇವನೆ ಮಾಡೋರು. ಸಾಧು ಸಂತರು ಯಾಕೆ ಶಾಂಭವಿ ಕುಡಿತಾರೆ, ಅದು ಬಂಗಿ ಸೇರ್ತಾರೆ ಅಂತ ಒಂದೇ ಒಂದು ಉದಾಹರಣೆ ಅವರು ವಾಕ್ಯದಿಂದ ಬಂದಿದ್ದು. ತನ್ನ ಇಂದ್ರಿಯಗಳನ್ನು ಕೇಂದ್ರೀಕರಿಸೋದು, ಕಾಮ ಕ್ರೋಧ ಲೋಪಗಳನ್ನು ಅವಾಯ್ಡ್ ಮಾಡೋಕ್ಕಂತ ಸೇದೋದು. ನಾವು ಬಂಗಿ ಸೇರ್ತಾರೆ, ಎಂಡ ಕುಡಿತಾರೆ ಅಂತ ಅದರಲ್ಲಿ ಸುಡುತ್ತೆ. ನಾವು ಒಂದೊಂದು ಸತಿ ಅದನ್ನ ಸೇವನೆ ಮಾಡಿದವ್ರಲ್ಲಿ ಏನ ಸಮಯ ಅವ್ರು ಕೊಟ್ಟಾಗ ನೋಡ್ರಿ ಅದೇನಾಗುತ್ತೆ, ಮೈಂಡ್ ಎಲ್ಲ ಒಂದು ಕೇಂದ್ರೀಕೃತವಾದ. ಅವು ಯಾವ್ದ್ರ ಮೇಲೆ ವ್ಯಾಮೋಹ ಬರಲ್ಲ. ದಿಟೋಸುಗಳು ಬೀಡಿ ಸೇರ್ತಾರೆ ಅಂದ್ರೆ ಅದು ಶಾಂಪೈ ಕುಡಿಯೋದು ನಿಜವಾದ ಶಾಂಪೈ ಸಿಗೋದಲ್ಲ. ಕುಡಿಯೋರು ಅವರು ಆ ಮತ್ತಿನಲ್ಲಿ ತೇಲಾಡ್ತಿರೋದು. ತಾಯಿ ಮಕ್ಕಳಲ್ಲಿ ಭಗವಂತವನ್ನ ಯಾರು ದೇವ್ದ ಶಿವನ ಧ್ಯಾನ ಮಾಡ್ತಾರೋ, ಪರಮಾತ್ಮ ಪಾರ್ವತಿ ದೇವಿ ಮಾಡ್ತಾರೋ ಅವರಲ್ಲಿ ಧಾನ್ಯ ಇರೋದು, ಬಾಂಧವ್ಯ ಇರೋದು. ಆ ವಿಶ್ವಾಸಕ್ಕೆ ಅವರು ಭಕ್ತರು ಅಂದ್ರೆ ಅವ್ರಿಗೆ ಯಾವ ವ್ಯಾಮೋಹ ಇಲ್ವಲ್ಲ. ಇವ್ರಿಗೆ ಏನೇ ಕೊಟ್ಟರಿಲ್ಲ, ಅದೇನಾಗೋದು ದುಡ್ಡು ಗೊತ್ತಿಲ್ಲ, ನಾಕಣೆನೇ ಅದ್ರ ಮೇಲೆ ಇಸ್ಕೊಂತಿರಲ್ಲ. ಅದೇ ಅಂಗಡಿ ಕೊಡೋರು ತಗೊಳೋರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ
ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.